ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆವೆನು ಮತಿಗಳ ಕರುಣಿಸುವ ದೇವಾ. ಯತಿಗಳ ಪ್ರಾಸೌಂದರ್ಯದ ಕಂದನ ಗತಿ ಮೋಕ್ಷ ಕೊಡು ಗುರುದೇವ. ಸ್ವಾಮಿ ಸತ್ತುವಂತರ ಮನೆಯ ಮುಂದೆ ಎತ್ತುವೆ ನಿಮ್ಮ ಶಿವನುಡಿಯ. ಸ್ವಾಮಿ ಮನಗಳ ಒಪ್ಪಿ ದುಡಗಳ ನೋಡು ತಂದೋಳು ಮಾದೇವ. ಸ್ವಾಮಿ ಮೊದಲೇ ನಿಮ್ಮ ಪಾದವ ನೆನೆವೆನು ಮತಿಗಳ ಕರುಣಿಸು ಮಾದೇವ. ಸ್ವಾಮಿ ಯತಿಗಳ ಪ್ರಾಸೌಂದರ್ಯದ ಕಂದನ ಗತಿ ಮೋಕ್ಷ ಕೊಡು ಗುರುದೇವ. ಹರ ಶಿವ ಶಿವ ಉತ್ತರ ದೇಶದಯ ಉಲಿವಾನದಯ ಗಂಡಾದಿಗೆ ಗಂಡ ಗಂಡುಲಿಗೆ ಮುನಗಾರ ಪುಂಡಗಾರ ವೀರತ್ ಮುನಿ ಮಲೆ ಮಾದೇಶ್ವರ. ಕನ್ನೆ ಎಂಬ ಕೈಲಾಸನು ಮರೆತು ಗಿರಿಜೆ ಎಂಬ ಕಲ್ಯಾಣನು ಮರೆತು ಹೆಣ್ಣೆಂಬ ಜಾತಿ ಕಣ್ಣಿಂದ ನೋಡಬಾರದು ಬಳಸೋದು ನನ್ನ ಕಣ್ಕೊಳ್ಬಾರದು ಕರಿತಲೆ ಜಾತಿ ಕಣ್ಣಿಂದ ನೋಡಬಾರದು ಎಂದಿನ ನನ್ನ ಪಾಜಿ ಮುದ್ದು ಮಾದೇಶ್ವರ. ಒಂದೆರಡು ಮೂರು ಮಲೆಗಳನ್ನು ಬಿಟ್ಟು ಬರಲಿರುವಂತೆ ನನ್ನ ಪಾಜಿ ಮುದ್ದು ಮಾದೇಶ್ವರ. ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ ಕಡದು ಮಲೆ ಕಂಬತ್ತು ಮಲೆ ಈಭೂತಿ ಮಲೆ ರುದ್ರಾಕ್ಷ ಮಲೆ ಭದ್ರಾಕ್ಷ ಮಲೆ ಮಾಂತಮಲೆ ಮಹೇಂದ್ರ ಮಲೆ ಆಸರಿಗಲಿನ ಮಲೆ ಲೇಸಗಾರ ಕೊಂಗರನಾಡು ಕೊಯ್ಮತ್ತೂರು ದೇಶ ಬೆಣದಪ್ಪನ ಕಡಿಮೆ ಸೀಗೆ ಸಿರಿಗಂಧದಲ್ಲಿ ಮಾದೇವ. ಕೆಮ್ಮತ್ತಿ ಮರದಡಿ ಒಳಗೆ 7 ಬಾಯಿ ಅನ್ನುತ್ತದಲ್ಲಿ ಪುಟ್ಟಲಿಂಗವಾಗಿ ಒಡೆದು ಮೂಡಿರುವಂತ ಮುದ್ದು ಮಾದಪ್ಪನನ್ನ ಕಲ್ಲಲ್ಲಿ ಯಾರು ಕೆತ್ತಿಲ್ವಂತೆ ಉಳಿ ಸುತ್ತಿಗೆ ಒಳಗೆ ಮಾದೇಶ್ವರ ರೂಪನ ಯಾರು ಕೂಡ ತಿದ್ದಿಲ್ವಂತೆ. ಮುಂಗಾರು ಮಿಂಚೊಳದಪ್ಪನ 3 ಚೋಡದಕ್ಕೆ ಒಡೆದು ಮೂಡಿರತಕ್ಕಂಥ ನನ್ನ ಪಾಜಿ ಮುದ್ದು ಮಾದೇಶ್ವರ. ನನ್ನ ಮಹಾದೇಶ್ವರ ಅಂತ ನಡೆದ ಆಳುಗಳ ನೆನದವರ ಮನೆ ಒಳಗೆ ದನ ಸಿರಿ ಧಾನ್ಯ ಸಿರಿ ಸಂತಾನ ಸಿರಿ ಕಟ್ಟಿದ ಕಾಮದಿನ ಕರೆಸಬೇಕು ಮೆಟ್ಟದಂತ ಭೂಮಿ ಬೆಳೆಸಬೇಕು ಪುತ್ರ ಸಂತಾನ ಘನಭಾಗ್ಯವನ್ನು ಕೊಡಬೇಕು. ಅದು ಅಲ್ಲದೆ ಮಹಾದೇಶ್ವರ ಅಂತೇಳಿ ಸೋಮವಾರ ಶುಕ್ರವಾರ ಮನೆ ಕೋಣೆನ ತಾರಿಸ್ಬಿಟ್ಟು 2 ಗಂಧದ ಕಡ್ಡಿ ಕಸ್ಕೊಂಡು ಮೂಡ್ಲ ತಿರುಗಿಕೊಂಡು ಮಾದಪ್ಪ ಅಂತ ನಡೆದ ಆಳುಗಳ ನೆನದವ್ರ ಮನೆ ಒಳಗೆ ಬೆಟ್ಟದಾಗ ಬಂದಂತ ಕಷ್ಟವನ್ನ ಜಂಗಿನ ಫಲದ ಜಲ ಕಾಣಿಸೋರ್ಗೊಳ್ಳೋದು ಭಾಗ್ಯವನ್ನು ಕೊಡಬೇಕು ಎಂಬುದಾಗಿ ಬಿಟ್ಟು ಮಾದಪ್ಪ 7 ಮಲೆ ಕೈಲಾಸದಲ್ಲಿ ನೆಲೆಸಿದ್ದಾರೆ ನನ್ನ ಪಾಜಿ ಮುದ್ದು ಮಹದೇಶ್ವರ. ಉತ್ತರ ದೇಶದಯ ಉಲಿವಾನದಯ್ಯ ಗಂಡಾದಿಗೆ ಗಂಡ ಗಂಡುಲಿಗೆ ಮುನಗಾರ ತುಂಬು ಸೋಮವಾರ ಮಾ ಪುಣ್ಯ ಕಾಲದಲ್ಲಿ ಸೂರ್ಯ ಉರಿಯುವಂತ ಹೊತ್ನಲ್ಲಿ ನನ್ನ ಪಾಜಿ ಮುದ್ದು ಮಹದೇಶ್ವರ. ಕಂಚನೆ ಕಂಸಾಳೆ ಬಟ್ಲ ತೆಗೆದು ಮಾದಪ್ಪ ಅಂಗೈ ಮೇಲೆ ಬಡಿಕೊಂಡು ಭೂಮಿ ತೂಕದ ಜೋಳಿಗೆ ತೆಗೆದು ಮುಂಗೈ ಧರಿಸಿಕೊಂಡು ಎಳಗಾವಿ ಎಳೆದುದ್ದು ಸುಳಿಗಾಯಿ ಮುಸ್ಕೊಂಡು ಇಟ್ಟುಕೊಂಡು ದರೆಗಾತ್ರ ದಂಡು ಕೋಲ ತೆಗೆದು ಬಲಗೆಲ್ಲ ಹಿಡ್ಕೊಂಡು ನನ್ನ ಪಾಜಿ ಮುದ್ದು ಮಹದೇಶ್ವರ. ಮುಂಗಾರು ಮಿಂಚುಳದಪ್ಪಂದ 3 ಚೋಟದಪ್ಪ ನಿಂತ್ಕೊಂಡಿರಂತ ನನ್ನ ಪಾಜಿ ಮುದ್ದು ಮಹದೇಶ್ವರ. ಭಕ್ತರನ್ನ ಕಷ್ಟವನ್ನ ಕಾಪಾಡಬೇಕು ನನ್ನ ಮಾದಪ್ಪ ಅಂತ ನೆನೆದವ್ರ ಮನೆ ಭಾಗ್ಯ ಕೊಡಬೇಕು ಎಂಬುದಾಗಿ ನನ್ನ ಪಾಜಿ ಮುದ್ದು ಮಹದೇಶ್ವರ. ಆ ನಿಂತ್ಕೊಂಡಾಗ ಬೇಡ ನಾಯಕನ ಮಗನಾದಂತ ನಮ್ಮ ಬೇಡ್ರ ಕಣ್ಣಪ್ಪ ಬಡವ್ರ ಮನೆಗೆ ಹೋಯ್ತಿದ್ದಾರೆ ಭಾಗ್ಯ ಕೊಡೋದಕ್ಕೆ. ನನ್ನ ಪಾಜಿ ಮುದ್ದು ಮಹದೇಶ್ವರ ಅಂತೇಳಿ ಹಸಿ ಮನೆ ತಂದು ಮಡಗಿ ಬಿಟ್ಟು ಕುನ್ನಿ ಚೆಂಬಲಿ ಪಂದಿರ ತಂದು ಮುದ್ದು ಮಾದಪ್ಪನ ಪಾದವನ್ನು ಚೆಂದಾಗಿ ತೊಳೆದು ಗಂಧ ಲಕ್ಷತೆ ತುಂಬೆ ಪುಷ್ಪನ ಮಡಿಗೆ ಮುದ್ದು ಮಾದಪ್ಪನ ಪಾದ ಚರಣಗಳಿಗೆ ಮಂಗಳಾರತಿ ಮಾಡ್ತಿದ್ದಾನೆ ಯಾರು ಬೇಡ ನಾಯಕನ ಮಗನಾದಂತ ಬೇಡ್ರ ಕಣ್ಣಪ್ಪ. ಬೆಜ್ಜಲಿಗೆ ಅಂಡವತು ಬೆಳಗು
ಚಿತ್ರದುರ್ಗದ ಮಧ್ಯ ಚಿಕ್ಕೇಗೌಡನ ದೊಡ್ಡಿ ಚಿಕ್ಕಲ್ಲೂರು ಮಸೇತ್ರ ಹೊರಗಿರುವ ನನ್ನಪ್ಪ ಗನ ನಿಲ್ಲಿಸಿದ್ದಪ್ಪಾಜಿ ಮೂಡಲು ಮುತ್ತಂತು ರಾಯ ಪುರವೇ ನಾವು ಕೂಗುವ ಕೂಗು ನಿಮ್ಮ ಪಾದ ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಆದಿ ಒಳಗಲ ಜ್ಯೋತಿ ಆದಿ ಒಳಗಲ ಜ್ಯೋತಿ ಬೀದಿ ಒಳಗಲ ಜ್ಯೋತಿ ಹೊನ್ನೈನ ಮನಲು ಜ್ಯೋತಿ ಚೆನ್ನೈನ ಮನಲು ಜ್ಯೋತಿ ಗುರುಗುರು ಮನಲು ಜ್ಯೋತಿ ಕುಂಬಾರರ ಮನಲು ಜ್ಯೋತಿ ಅರಸ್ಗಳ ಮನಲು ಜ್ಯೋತಿ ಗುರುಕಾರರ ಮನಲು ಜ್ಯೋತಿ ಗುರುವೇ ಎತ್ತ ಮರಗುಣಿ ಜ್ಯೋತಿಯಾದೆ ಸತ್ತ ಮನಗು ಜ್ಯೋತಿಯಾದೆ ಸಿದ್ದಯ್ಯ ಮಾಳದಲ್ಲೂ ಜ್ಯೋತಿ ಆಸಾಣದೊಳಗೂ ಜ್ಯೋತಿ ಕಿಬ್ಬೆ ಮೇಲೆ ಕಸಿ ಮಡಗಿದರು ಭಿನ್ನ ಭೇದವಿಲ್ಲದೆ ಉರಿಯುವಂತ ಪರಂಜ್ಯೋತಿ ಗುರುವೇ ಮಾಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಪರಂಜ್ಯೋತಿ ಜ್ಯೋತಿ ಲಿಂಗಯ್ಯ ಬನ್ನಿ ಮಂಟೇದ ಪ್ರಪಂಚ ರಾಜ್ಯ ನಮ್ಮ ರಾಜ ಬಪ್ಪೇಗೌಡನ ಪುರ ಕರಳೆ ಕೆಂಪನ ತೊಟ್ಟಿ ಕುರುಬೇಗೌಡರ ಮನೆ ಆ 24 ಕಂಬು ತೊಟ್ಟಿ ಒಳಗೆ ಸ್ವಾಮಿ ಪರಂಜ್ಯೋತಿ ನನ್ನ ಪಾದಿ ಉರಿಗತಿ ಮೇಲೆ ನೆಲಮೂರ್ತ ಮಾಡಿ ಕುಳಿತುಕೊಂಡು ಹೌದು ಭಂಗಿ ಬೋಧನೆ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ ದರಗ ದೊಡ್ಡವರು ಮುತ್ತುಂಜೊಳಗೆ ತೆಗೆದು ಮುಂದ್ಗಡೆ ಮಾಡಿಕೊಂಡ್ರಂತೆ ನಿಜ ಮುತ್ತುಂಜೊಳಗೆ ತೆಗೆದು ಮುಂದ್ಗಡೆ ಮಾಡಿಕೊಂಡು ಸ್ವಾಮಿ ಬಲದಸ್ತನು ಉರಿದಾಗ ಸ್ವಾಮಿಗಳಿಗೆ ಭಂಗಿ ಸೊಪ್ಪು ಸಿಕ್ಕಿಲ್ಲ ರುದ್ರಮುನಿ ಸ್ವಾಮಿಗಳು ಬರದಂತ ಕಲಿ ಪ್ರಮಾಣದ ಕಟ್ಟು ನಮ್ಮ ಸ್ವಾಮಿಗಳ ಕೈಗೆ ಸಿಕ್ಬಿಡ್ತಂತೆ ಹೌದು ಓಹೋ ತೃಕಾಯುಗ ತೇತ್ರಾಯುಗ ದ್ವಾಪರಾಯ ಕಳೆದ ಮೇಲೆ ನಾಳೆ ಬರ್ತದೆ ನರಮಾನನ ಕಲಿಯುಗ ಹೌದು ಈ ನರಮಾನನ ಕಲಿಯನ್ನ ಕಡಿ ನೋಡಕ್ ಸಾಧ್ಯವಿಲ್ಲ ಕರ್ಣಕುಟು ಕೂಡ ಕೇಳಕ್ ಸಾಧ್ಯವಿಲ್ಲ ನಿಜ ಕಲಿ ಬರಕು ನಾವು ಕಂಡು ಮರಿ ಆಗ್ಬೇಕು ನಮಗೂ ನರ್ರಗಿರ್ಲಿ ನರ್ರಂಗನೂ ಬೇಕಿಲ್ಲ ಆಕಾಶದಲ್ಲಿ ಸಿರಿಸು ಪೂಜೆ ಪಾತಾಳ ಲೋಕದಲ್ಲಿ ಪಾದ ಪೂಜೆ ಈ ಮಧ್ಯ ಲೋಕದಲ್ಲಿ ಇರ್ತಕ್ಕಂಥ ನರಮಾನರಿಗೆ ನಮ್ಮ ಲಿಂಗ ಪೂಜೆ ಆಗ್ಬೇಕು ಅಂತ ಹೇಳಿದ್ರು ಸ್ವಾಮಿ ಪರಂಜ್ಯೋತಿ ನನ್ನ ಪಾಜಿ ದರಗ ದೊಡ್ಡವರು ನಿಜ ನಿಜ ಯಾಕೆಂತಂದ್ರೆ ಯಾಕೆ ಸ್ವಾಮಿ ಮುಖ ತೋರಿದ್ರೆ ವರ ಬೇಡ್ತಾರೆ ಪಾದ ತೋರ್ಬಿಟ್ರೆ ಪಾದ ಮುಟ್ಟಿ ತಮ್ಮ ಕರ್ಮವನ್ನು ಕಳ್ಕೋತಾರೆ ನಿಜ ಆದ್ರಿಂದ ಆಕಾಶದಲ್ಲಿ ಸಿರಿಸ್ ಪೂಜೆ ಪಾತಾಳ ಲೋಕದಲ್ಲಿ ಪಾದ ಪೂಜೆ ಈ ಮಧ್ಯ ಲೋಕದಲ್ಲಿ ಇರ್ತಕ್ಕಂತ ನರಮಾನರಿಗೆ ನಮ್ಮ ಲಿಂಗ ಪೂಜೆ ಆಗ್ಬೇಕು ಅಂತ ಹೇಳಿದ್ರಂತೆ ಸ್ವಾಮಿ ಪರಂಜ್ಯೋತಿ ನನ್ನ ಪಾಜಿ ದರಗ ದೊಡ್ಡವರು ಹೌದೌದು 7,000 ಮಾರರಿಗೆ ಯಜಮಾನಗೀತಿ ಆಗಿರ್ತಕ್ಕಂಥ ಜಗನ ಮಾತೆ ತೋಪನ ದೊಡ್ಡಮ್ಮ ತಾಯಿಯವರನ್ನ ಹೋಗ್ತಿದ್ದಾರೆ ಸ್ವಾಮಿ ಪರಂಜ್ಯೋತಿ ನನ್ನ ಪಾಜಿ ದರಗ ದೊಡ್ಡವರು ಯಾವ ಪ್ರಕಾರವಾಗಿ ಸ್ವಾಮಿ ಎದ್ದು ಭವಾನನ ಕಂದ ತೋಪಿನ ದೊಡ್ಡಮ್ಮ ತಾಯೇ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯೇ ಲಿಂಗಯ್ಯ ನೀವೇ ಬನ್ಯೋ ಎದ್ದು ಭವಾನನ ಕಂದ 7,000 ಮಾರಿರಿಗೂ ಯಜಮಾನಗೀತಿ ಜಗನ ಮಾತೆ ದೊಡ್ಡಮ್ಮ ನಾಳೆ ಬರುವ ಕಲಿ ಮರಳ ಕಣ್ಣಾರ ನೋಡಲಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯಿ ಲಿಂಗಯ್ಯ ನೀವೇ ಬನ್ನಿಯೋ ಕಲಿ ಬರಕು ಮೊದಲೇ ನಾವು ಕಣ್ಣಿಗೆ ಮರೆಯಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯಿ ಲಿಂಗಯ್ಯ ನೀವೇ ಬನ್ನಿಯೋ ದರಗ ದೊಡ್ಡವರ ಕೂಗ ನಾಲೈಸಿ ಕೆಳಕೊಂಡು 7,000 ಮಾರಿರಿಗೂ ಯಜಮಾನ ಗೀತಿ ಜಗನ ಮಾತೆ ದೊಡ್ಡಮ್ಮ
ಆದೋ ಸ್ನಾನವ ಮಾಡಿ ನೀದು ಮಡಿಗಳ ಹುಟ್ಟು ಮಟ್ಟಿ ಕಪ್ಪು ಬಸು ಗಂಗ ಮನೆಯಲ್ಲಿ ಧರಿಸವರೇ ಎಳಗಾವಿ ಎಳದುದ್ದು ಸುಡಗಾವಿ ಮುಸುಗಿಟ್ಟು ಧರ್ಮಕೊಂಡಲ ತೆಗೆದು ಬಲಗೈಲಿ ಇಡಕೊಂಡು ನಮ್ಮ ದರಗ ದೊಡ್ಡವರ ಬಳಿಗೆ ತಾಯಿ ಓಡೋಡಿ ಬಂದರಂತೆ ಸಿದ್ದಯ್ಯ ಬನ್ನಿ ಜ್ಯೋತಿ ಲಿಂಗಯ್ಯ ನೀವೇ ಬನ್ನಿ ಹಾಲು ಮತದವರಟ್ಟಿ ರಾಯರ ಚಂದ್ರ ಶಾಲೆ ರಾಗರತ್ನದ ಭೂಮಿ ಕರಳೆ ಕೆಂಪನ ದೊಡ್ಡಿ ಕುರುಬೇಗೌಡರ ಮನೆಯ ಹದಿನಾರಂಕಣದ ದೊಡ್ಡಿಯ ಹಟ್ಟಿಯ ಒಳಗೆ ನಿಂತುಕೊಂಡು ದೊಡ್ಡಮ್ಮ ಅವರ ಉತ್ತರ ದೇಶ ಕಂಡಾಯ ಕವ್ವ ಕೈ ಎತ್ತಿ ಮುಗಿದಾರಂತೆ ಲಿಂಗಪ್ಪ ನೀವೇ ಬನ್ನಿ ಜ್ಯೋತಿ ಲಿಂಗಯ್ಯೋ ನೀವೇ ಬನ್ನಿ ನಮ್ಮ ದರಗ ದೊಡ್ಡವರ ಪಾದಕ್ಕೆ ಬೊಗಿ ಶರಣ ಮಾಡುತ್ತಾಳೆ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯೇ ಜ್ಯೋತಿ ಲಿಂಗಯ್ಯ ಬನ್ನಿ ದೊಡ್ಡವರ ಪಾದಕ್ಕೆ ಬೊಗ್ಗಿ ಶರಣ ಮಾಡಿ ಗುರುವಿಗೆ ನಮೋ ಗುರು ಗಂಭೀರಕ್ಕೆ ನಮೋ ನನ್ನ ನೀವು ಬರಮಾಡಿದಂತ ಕಾರಣನು ಗುರುದೇವ ನಿಮಗೆ ನಮೋ ನಮ ಅಂತೇಳಿ ಕರವೆತ್ತಿ ಕೈ ಮುಗಿದ ದೊಡ್ಡಮ್ಮ ತಾಯಿಯವರು ದೊಡ್ಡಮ್ಮ ಕಲಿ ಹಚ್ಚಿಬಿಡ್ತು ಕಾಲ ಜ್ಞಾನ ಉತ್ಪತ್ತಿ ಆಗ್ಬಿಡ್ತು ಕಲಿ ಬರೋಕು ನಾವು ಕಣ್ಣು ಮರಿ ಆಗ್ಬೇಕು ನಮ್ಮಂಗೂ ನರ್ರಗಿರ್ಲಿ ನರ್ರಂಗ ನೋಡ್ಬೇಕಿಲ್ಲ ದೊಡ್ಡಮ್ಮ ಬಾರಿಗುಡನ ಬಾಗ್ಲ ಚಾಚ್ಕೊಂಡು ನಾವು ಪಾತಾಳ ಲೋಕಕ್ಕೆ ನಾವು ಮರಿ ಆಗ್ಬೇಕಾದ್ರೆ ದೊಡ್ಡಮ್ಮ ಸಕ್ರೆ ಪಟ್ಟಣದ ಮಹಾರಾಜರ ಮಕ್ಕಳನ್ನ ಅವಳಿ ಜವಳಿ ಮಕ್ಕಳನ್ನ ನಾವು ದಾನವಾಗಿ ಪಡಕ ಬಂದು ಅಣ್ಣನಿಗೆ ತೆಂಕಲ್ ರಾಜ್ಯ ತಮ್ಮನಿಗೆ ಬಡಗಲ್ ರಾಜ್ಯ ಅಣ್ಣ ತಮ್ಮದಿರ ಭಾಗ ಕಪ್ಪಡಿ ಕೈ ಲಾಸ್ಟಲ್ಲಿ ವರ್ಷಕ್ಕೊಂದು ಭಾಗವಾಗಲಿ ಅಂತೇಳಿ ಮಕ್ಕಳಿಗೆ ನಾವು ರಾಜೋಡರ ಮಕ್ಕಳಿಗೆ ರಾಜ್ಯಕ್ಕೆ ನಾವು ಪಟ್ಟವನ್ನು ಕಟ್ಟದ್ದಾಯ್ತು ಹೌದು ಕೇಳವ ದೊಡ್ಡಮ್ಮ ನಮಗೆ ಸೋಮವಾರ ಶುಕ್ರವಾರ ಪೂಜೆ ಮಾಡವರಿಲ್ಲ ಕುಶವಾತರವರಿಲ್ಲ ತಟ್ಟಿ ಮನುಷ್ಯುವಂತ ಶಿಶು ಮಕ್ಕಳೇ ನಮಗಿಲ್ಲ ನಾವು ಬಂಗಿ ಊಟ ಮಾಡುವಾಗ ಬೆಂಕಿ ಕೆಂಡ ಕೊಡೋರಿಲ್ಲ ಸಿದ್ದಯ್ಯ ಸ್ವಾಮಿ ಬನ್ನಿ ನಮ್ಮ ಪಾದಕ್ಕೆ ತಕ್ಕ ಶಿಶು ಮಗನ ಪಡೆಯಬೇಕು ಎಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಪಾದಕ್ಕೆ ತಕ್ಕಂತ ಶಿಶು ಮಗನನ್ನ ಪಡಿಬೇಕು ಅಂತ ಹೇಳಿದ್ರು ಸ್ವಾಮಿ ಪರಂಜ್ಯೋತಿ ನನ್ನ ಪಾದಿ ದರೆತದ ಮಾಗುರು ಧರೆಗೆ ದೊಡ್ಡವರು ಅವಾಗ ದೊಡ್ಡಂತ ಹೇಳ್ತಿದ್ದಾರೆ ಉತ್ತರ ದಕ್ಷಿಣ ಅಗ್ನಿ ಅಮ ನೈಋತ್ಯ ಕುಬೇರ 4 ಬಲಿ 8 ದಿಕ್ಕನ ರಾಜ್ಯದಲ್ಲಿ 47 ಜನ ಛತ್ರಿಕೊಂಡು ನರಸ್ಕೊಂಡು ರಾಜ್ಯಭಾರ ಹೇಳ್ತಿದ್ದಾರೆ ಸ್ವಾಮಿ ನೀವು ಯಾವ ರಾಜನ ಮಗನ ನೀವು ದತ್ತು ಮಗನನ್ನ ಪಡಕ ಬಂದು ಈ ಹಾಲು ಮತ್ತು ರೊಟ್ಟಿಗೆ ನೀವು ನೀಲಗಾರರು ಮಾಡಿರಿ ಸ್ವಾಮಿ ಅಂತ ಕೇಳಿದ್ರು ದೊಡ್ಡಮ್ಮ ತಾಯಿಯವರು ದೊಡ್ಡಮ್ಮ ರಾಜರ ಮಕ್ಕಳು ತಂದು ರಾಜ್ಯಕ್ಕೆ ನಾವು ಪಟ್ಟವನ್ನು ಕಟ್ಟದಾಯ್ತು ದೊಡ್ಡಮ್ಮ ಇನ್ನು ರಾಜರ ಮಕ್ಕಳಿಂದ ಸಾಧ್ಯವಿಲ್ಲ ದೊಡ್ಡಮ್ಮ ಆದಿ ಕಲ್ಯಾಣದಲ್ಲಿ ಆಡದಂತ ಮಾತನ ಮರ್ತು ಬಿಟ್ಟು ಕೂತವನೇ ಬ್ರಹ್ಮವಂಶ ಹಾಳಾಗವನು ಕಂದ ಆದಿ ಕಲ್ಯಾಣದಲ್ಲಿ ಆಡದಂತ ಮಾತನ್ನ ಮರ್ತು ಬಿಟ್ಟು ಕೂತಿದ್ದಾನೆ ಬ್ರಹ್ಮವಂಶ ಹಾಳಾಗವನು ಕಂದ ಯಾರಣ್ಣಯ್ಯ ಮಳವಳ್ಳಿ ಪಕ್ಕ ಕಂದ ಮಾರಳ್ಳಿ ಗ್ರಾಮವ್ವ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯೇ ಲಿಂಗಯ್ಯ ನೀವೇ ಬನ್ನಿ ಮಳವಳ್ಳಿಯ ಪಕ್ಕ ಮಾರಳ್ಳಿ ಗ್ರಾಮ ಮಾರಳ್ಳಿಯ ಒಳಗೆ ಅಣ್ಣೋಜಿಯ ಮಗ ಬಾಜಿ ಬಸವಾಚಾರಿ ಅವನ ಮಡದೆ ಮುದ್ದಮ್ಮ ಅವಳ ಗರ್ಭದ ಒಳಗೆ ಹುಟ್ಟವರೇ ಗಂಡು ಮಕ್ಕ
ಇವರಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ 7 ಮಂದಿ ಗಂಡು ಮಕ್ಕ ಹುಟ್ಟವರೇ ದೊಡ್ಡಮ್ಮ ಆಹಾ ಕಡಿಯಲು ಹುಟ್ಟಿರೋ ಕೆಂಪಣನ ನಾವು ಹೋಗಿ ದಾನ ಪಡೆಯಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ತಾಯೇ ಜ್ಯೋತಿಲಿಂಗಯ್ಯ ಬನ್ನಿ ಆ ಕಡೆಯಲ್ಲಿಟ್ಟಿರ್ತಕ್ಕಂಥ ಬಾಕಿ ಉಳ್ಳ ಕೆಂಪಾಚಾರ್ಯನ ಹೋಗಿ ದಾನವಾಗಿ ಪಡ್ಕೊಂಡು ಬರಬೇಕು ಅಂದ್ರಂತೆ ಸ್ವಾಮಿ ದರಗ ದೊಡ್ಡವರು. ಅದಕ್ಕೆ ದೊಡ್ಡಮ್ಮ ಹೇಳ್ತಾರೆ, ಅಣ್ಣಯ್ಯ ಲಕ್ಷಿಕರು ಅವರು ಮನ ಭಿಕ್ಷೆ ಮಾಡೋರು ನಾವು ಅಂತ ಲಕ್ಷಿಕರ ಮಕ್ಕಳನ್ನು ನಮ್ಮಂತ ಭಿಕ್ಷೆ ಮಾಡೋರು ದಾನವಾಗಿ ಕೊಟ್ಟರು ಅಣ್ಣಯ್ಯ. ದೊಡ್ಡಮ್ಮ ಯಾರು ಲಕ್ಷಿಕರು, ಯಾರು ಪುಣ್ಯವಂತರು, ಯಾರು ತಿರುಪೆ ಮಾಡೋರು? ಹುಟ್ಟಿದಂಥ ಗ್ರಾಮ ನಿಡಿಗಟ್ಟಲಿದ್ದಾಗ 6 ಜನ ಗಂಡು ಮಕ್ಕಳು ಹುಟ್ಟಿದ್ರು, ಹಾಳಾಯ್ತು ನಿಡಿಗಟ್ಟ. ಉಣ್ಣಾನ ಚಿನ್ನವಾಯ್ತು, ಕುಡಿ ಅಂಬಳಿ ಪಾಯಸವಾಯ್ತು, ಹುಟ್ಟುಗಳಂತ ಬಟ್ಟ ಪ್ರಧಾನವಾಯ್ತು, ಗಂಡ ಹೆಂಡತಿರಿಗೆ ಒಂದು ಬಟ್ಟೆ ಆಗಿತ್ತು. ಹುಟ್ಟಿದಂಥ ಗ್ರಾಮ ನಿಡಿಗಟ್ಟಲಿದ್ದಾಗ 6 ಜನ ಗಂಡು ಮಕ್ಕಳನ್ನ ಕರ್ಕೊಂಡು 6 ಉದ್ಯೋಗ ಸಾರದು ಕೊಡು, ಒಪ್ಪತ್ತನ ಗಂಜಿ ಸಾಲ್ತಿರ್ಲಿಲ್ಲ. ಯಾರಿಗೆ? ಮುದ್ದೋಜಿಗೆ. ಅವಾಗ ಮುದ್ದಮ್ಮ ಕೂತಾಗ್ಲೂ ಶಿವ, ನಿಂತಾಗ್ಲೂ ಶಿವ, ಮಲಗಿದಾಗ್ಲೂ ಶಿವ, ಬಲಮುಗಳಾಗಿದ್ದಾಗಲೂ ಶಿವ, ಪರಂಜ್ಯೋತಿ ಮಂಟೆಲಿಂಗಯ್ಯ ನನ್ನ ಬರ್ತಾನೆ ಯಾವತ್ತು ಬೈರು ಮಾಡಿ ಸಿರ್ತಾನೆ ಯಾವತ್ತು ಕೊಟ್ಟೆಯಪ್ಪ ಅಂತೇಳಿ ಕಣ್ಣಿಗೆ ಕಂಡಂತ ಕಲ್ಲಿದೇವರಿಗೆಲ್ಲ ಕೈ ಎತ್ತು ಮುಗಿತಿಲ್ಲಂತೆ ಮುದ್ದಮ್ಮ. ಕೇಳವ ದೊಡ್ಡಮ್ಮ, ನನ್ನ ವರದಲ್ಲಿ ಹುಟ್ಟವನೇ ಬಂಗಾರದ ಗೊಂಬೆ ಬಾಕಿ ಉಳ್ಳ ಕೆಂಪಚಾರಿ 9 ಹಗಲು 9 ರಾತ್ರಿಗೆ ನೆತ್ತಿ ಮೇಲೆ 3 ಕುರ್ಜನ ಸಾಹಿತ್ಯವಾಗಿ ಭೂಮಿಗೆ ಜರಣವಾಗಿದ್ದಾನೆ ಮಗ. ಕೇಳವ ಆ ಮಗನು ಹುಟ್ಟದ ಮ್ಯಾಲೆ, ಮಗನು ಹುಟ್ಟದ ಮ್ಯಾಲೆ ದರಿದಿರ ದೂರಾಯ್ತು, ಸಂಪತ್ತು ಬಂದು ಬಿಡುತ್ತು, ಬಡತಾನ ಹೊಂಟೋಯ್ತು, ಸಿರಿತಾನ ಬಂದು ಬಿಡುತ್ತು, ಮುಣ್ಣರವೇ ಒಂದಾಯ್ತು, ಹೊರದಲ್ಲಿ ಬಂಗಾರ, ಅವಳದಲ್ಲಿ ಅರುಗೋಡೆ, ಮುತ್ತಿನಲ್ಲಿ ಮುಂಬಗಲು, ಚಿತ್ತೂರದ ಒಳ ತೊಟ್ಟಿ, ಕನ್ನಡಿ ಒಳಗೆ ಕದ, ಕಂಚಿನ ಕುಮಾರ, ಚಿನ್ನ ಬೆರಳಿಗಳುವ ಉರುಟು ಮಾಡಿ ಬಿಸಿಕೊಂಡು, ಅಪರಂಜಿಯ ಒಳಗೆ ಅಂಗಡಿಕೆ ಬಿಗಿಸವಳೆ, ಅವಳ ಮನೆಯ ಮೇಲೆ ಮುಚ್ಚಿದ ಹಂಚುತ್ತ ಮುರುಗ ಬೆರಳಿ ಹಂಚು, ಸಿದ್ದಯ್ಯ ಸ್ವಾಮಿ ಬನ್ನಿ ಮುದ್ದಮ್ಮ ಶರಣೆ. ಲಿಂಗಯ್ಯ ದಯ ಮಾಡು, ಮನೆಯ ಮೇಲೆ ಮುಚ್ಚಿದ ಹಂಚು, ಉಣ್ಣೋದು ಸಣ್ಣಕ್ಕೆ ಅನ್ನ, ಕುಡಿಯೋದು ಸರಳೆಮೆ ಹಾಲು, ಮನಗುವಂತ ಮಂಚ, ಸರಳ ಬೆರಳಿ ಮಂಚ, ಅವಳ ತನವ ಕರುವ ಕೆಟ್ಟ ಕಗೂಟ, ಚಿನ್ನ ಬೆರಳಿ ಕೂಟವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಅವಳ ರಾಗಿ ಕಲ್ಲಿನ ಕೂಟವೆಲ್ಲ ಚಿನ್ನ ಬೆರಳಿ ಕೂಟವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಹಳ್ಳಿ ಒಳಗೆ ಲಿಂಗಯ್ಯ ದಯ ಮಾಡು. ಅದಕ್ಕೆ ಹೇಳ್ತಾರೆ ಮಕ್ಕಳು ಹುಡಿದ್ರು ಪುಣ್ಯ ಬೇಕಂತೆ. ಅದಕ್ಕೆ ಮಕ್ಕ 12 ಮಕ್ಕ ಹುಟ್ಟರು ಪ್ರಯೋಜನ ಬಂತು. ಕೆಂಪಾಚಾರಿ ಅಂತ ಮಗ ಒಬ್ಬ ಮಗ ಹುಟ್ಟರು ಸಾಕಂತೆ. ಆ ಕಿರಿ ಮಗ ಹುಟ್ಟಿದ ಮೇಲೆ ಬಡತಾನ ಹೊಂಟೋಯ್ತು, ಸಿರಿತಾನ ಬಂದ್ಬಿಡ್ತು. ಆ ಭಾಗ್ಯ ತಂದಂತ ಕಿರಿ ಮಗ ಹುಟ್ಟಿದ ಮೇಲೆ ಸಿರಿ ಸಂಪತ್ತು ಬಂದ್ಬಿಡ್ತು. ಆ ಭಾಗ್ಯ ಉಳ್ಳ ಕೆಂಪನನ್ನ ಹೋಗಿ ದಾನವಾಗಿ ಪಡಿಬೇಕು ಅಂದ್ರಂತೆ ಸ್ವಾಮಿ ಪರಂಜ್ಯೋತಿ ನನ್ನಪ್ಪಾಜಿ ದರಗ ದೊಡ್ಡವರು.